ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿ. ಅದೇನೆಂದರೆ ಮಶ್ರೂಮ್ ಕಬಾಬ್. ಇದನ್ನು ತುಂಬಾ ಕ್ವಿಕ್ಕಾಗಿ ಅಂದರೆ 10 ಮಿನಿಟ್ಸಲ್ಲೆಲ್ಲ ಮಾಡ್ಬೋದು. ಸೊ ಮಾಡೋ ಪ್ರೊಸೀಜರ್ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಹಾಗೆ ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು, ನೆಕ್ಸ್ಟು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದು ಹಾಕೋದ್ರಿಂದ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ 1.5 ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್, ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ. ನೆಕ್ಸ್ಟು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಇದಕ್ಕೆ ಹಾಕ್ಕೋಬೇಕು. ನಂತರ 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಒಂದು ನಿಂಬೆ ಹಣ್ಣಿನ ರಸನೂ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಈ ಎಲ್ಲ ಮಸಾಲೆನೂ ಸ್ವಲ್ಪನೇ ನೀರು ಹಾಕ್ಕೊಂಡು, ಅಂದರೆ ಅಂದಾಜು ಒಂದು ಕಾಫಿ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಲ್ಲೇ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಕಲಿಸ್ತಿದ್ದೀನಲ್ಲ ಅದೇ ರೀತಿ. ಈ ಹಿಟ್ಟಿನ ಹದ ಹೇಗಿರಬೇಕಂದ್ರೆ ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಆಗಿದ್ದರೆ ಮಶ್ರೂಮ್ಗೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೀವು ಆದಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ನೇ ಯೂಸ್ ಮಾಡಿ, ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು 200 ಗ್ರಾಮಷ್ಟು ಮಶ್ರೂಮ್ನ ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಟ್ ಮಾಡಿರೋ ಅಂಥ ಮಶ್ರೂಮ್ನ ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ನಿಧಾನವಾಗಿ ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಈಗಂತೂ ಶ್ರಾವಣ ಮಾಸ ಆಗಿರೋದ್ರಿಂದ ಸುಮಾರು ಜನ ನಾನ್ ವೆಜ್ ಏನೂ ತಿನ್ನೋದಿಲ್ಲ. ಸೊ ಅಂಥ ಟೈಮಲ್ಲಿ ನೀವು ಸಂಡೇಸ್ ಅಥವಾ ವೀಕೆಂಡಲ್ಲಿ ಈ ರೀತಿಯಾಗಿ ಮಶ್ರೂಮ್ ಕಬಾಬ್ ಮಾಡ್ಕೋಬೋದು. ಸೊ ಈಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನೆನೆಯಕ್ಕೆ ಇಡಬೇಕು ಅನ್ನೋದು ಏನೂ ಇಲ್ಲ. ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಫ್ರೈ ಮಾಡ್ಕೋಬೋದು. ನೋಡಿ, ಈಗ ನಾನೊಂದು ಪಾತ್ರೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹೀಟ್ ಮಾಡಿದ್ದೀನಿ. ಆಯಿಲ್ ಚೆನ್ನಾಗಿ ಹೀಟ್ ಆಗಿದ ನಂತರ ಒಂದೊಂದೇ ಮಶ್ರೂಮ್ನ ಫ್ರೈ ಮಾಡೋದಕ್ಕೆ ಈ ಪ್ಯಾನಿಗೆ ಹಾಕ್ಕೊಳ್ಳೋಣ. ನೀವು ಒಟ್ಟಿಗೆ ಎಲ್ಲನೂ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಿಧಾನವಾಗಿ ಒಂದೊಂದೇ ಮಶ್ರೂಮ್ನ ಆಯಿಲ್ಗೆ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಸಾಲೆ ಸ್ವಲ್ಪ ಕೂಡ ಬಿಡ್ತಾ ಇಲ್ಲ. ಸೊ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಈ ಟೈಮಲ್ಲಿ ನೀವು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಇಟ್ಕೊಳ್ಳಿ. ಸೊ ಒಂದು ಸೈಡ್ ನೀವು ಒಂದು 2 ಮಿನಿಟ್ಸ್ ಅಷ್ಟು ಕುಕ್ ಮಾಡಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ತಿರುಗಿಸ್ಕೊಂಡ್ರೆ ಆಯಿತು. ನೋಡಿ, ನಾವು ಒಂದೊಂದಾಗೆ ಬಿಟ್ಟಿದ್ರು ಕೆಲವೊಂದು ಅಂಟಿರುತ್ತೆ. ಸೊ ಅದನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಪದೇ ಪದೇ ತಿರುಗಿಸೋಕೆ ಹೋಗಬೇಡಿ. ಒಂದ್ಸಲಿ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ತಿರುಗಿಸ್ಕೊಂಡ್ರೆ ಸಾಕು. ಸೊ ಇನ್ನೊಂದು ಸೈಡು ಅಷ್ಟೇ ಒಂದು 2 ಮಿನಿಟ್ಸ್ ಅಷ್ಟು ಕುಕ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ತೀರಾ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಸೀದಂಗಾಗಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಆದಷ್ಟು ಈ ಥರ ಸ್ನ್ಯಾಕ್ಸ್ ಐಟಮ್ಸ್ನೆಲ್ಲ ನೀವು ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದು. ಹೊರಗಡೆ ಸಿಗೋ ಅಂಥದ್ರಲ್ಲಿ ಫುಡ್ ಕಲರು ಮತ್ತು ಟೇಸ್ಟಿಂಗ್ ಸಾಲ್ಟ್ ಎಲ್ಲ ಯೂಸ್ ಮಾಡಿರ್ತಾರೆ. ಅದು ಮಕ್ಕಳ ಹೆಲ್ತು ಮತ್ತು ನಮ್ಮ ಹೆಲ್ತಿಗೂ ಒಳ್ಳೆಯದಲ್ಲ. ಈಗ ಮಶ್ರೂಮ್ ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಈಗ ಕುಕ್ ಆಗಿರೋ ಅಂಥ ಮಶ್ರೂಮ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಪ್ಲೇಟಲ್ಲಿ ನಾನು ಒಂದು ಟಿಶ್ಯೂನ ಸ್ಪ್ರೆಡ್ ಮಾಡಿಕೊಂಡು ಈ ಕುಕ್ ಆಗಿರೋ ಅಂಥ ಮಶ್ರೂಮ್ನ ಅದಕ್ಕೆ ಹಾಕೋತಾ ಇದ್ದೀನಿ. ಸೊ ಆಯಿಲ್ ಏನಾದ್ರು ಇತ್ತಂದರೆ ಅಬ್ಸಾರ್ಬ್ ಆಗುತ್ತೆ. ಸೊ ನೆಕ್ಸ್ಟ್ ಕೂಡ ನಾನು ಸೇಮ್ ಇದೇ ಪ್ರೊಸೀಜರಲ್ಲೇ ಉಳಿದಿರೋ ಅಂತಹ ಮಶ್ರೂಮ್ನೆಲ್ಲನೂ ಫ್ರೈ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ನಿಧಾನವಾಗಿ ಒಂದೊಂದೇ ಮಶ್ರೂಮ್ನ ಹಾಕ್ಕೊಳ್ಳಿ. ಮಸಾಲೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಕಲರ್ ಕೂಡ ನೀವು ನೋಡಿದ್ರೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೆಲವರು ಮಸಾಲೆನ ಕಲಸೋ ಅಂಥ ಟೈಮಲ್ಲಿ ಮೊಸರನ್ನ ಯೂಸ್ ಮಾಡ್ಕೋತಾರೆ ಅಥವಾ ಮೊಟ್ಟೆನೂ ಕೂಡ ಯೂಸ್ ಮಾಡ್ಕೋತಾರೆ. ಅದೆಲ್ಲ ಏನು ಬೇಡ, ಒಂದು ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಸಾಕು. ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕೋಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಈಗ ಸೆಕೆಂಡ್ ಟ್ರಿಪ್ ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದರ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ತಿಂದರೆ ಆಹಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಫೈನಲ್ ಆಗಿ ನಮ್ಮ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ನಿಮಗೆ ಈ ನನ್ನ ಮಶ್ರೂಮ್ ಕಬಾಬ್ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.